ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರೂ ಸ್ವಾಗತ. ತುಂಬ ದಿನ ಆಯಿತು ಅನ್ಕೋತೀನಿ ಫೇಸ್ ಕ್ಯಾಮ್ ವಿಡಿಯೋನ ಮಾಡಿ. ಆಲ್ರೆಡಿ ನಮ್ಮ ಚಾನಲ್ಲು 50,000 ಸಬ್ಸ್ಕ್ರೈಬರ್ಗೆ ಬಂದಿದ್ದಾರೆ. ಇನ್ನು ಒಂದು 100-200 ಸಬ್ಸ್ಕ್ರೈಬರ್ ಆದರು ಅಂತ ಹೇಳಿದ್ರೆ 50,000 ಸಬ್ಸ್ಕ್ರೈಬರು ಆಗ್ತಾರೆ. ಬಟ್ ನಾವಿನ್ನು ವೀಡಿಯೋಗಳು ಯಾಕೋ ಕಡಿಮೆ ಮಾಡ್ತಾಯಿದ್ವಿ. ತುಂಬ ಕಂಟೆಂಟ್ ಇರೋಂಥ ವೀಡಿಯೋಗಳು ಬರ್ತಾ ಇಲ್ಲ ಇತ್ತೀಚೆಗೆ. ಕೇವಲ ಡಾಗ್ ಸೇಲಿಂಗ್ ವೀಡಿಯೋಗಳು ಅದೇ ಜಾಸ್ತಿ ಆಗ್ತಿದೆ. ಹಾಗಾಗಿ ಸ್ವಲ್ಪ ಕಂಟೆಂಟ್ ಇರೋ ವೀಡಿಯೋಗಳನ್ನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ವ್ಯೂಸ್ ತುಂಬಾ ಕಡಿಮೆ ಆಗ್ತಿದೆ. 50,000 ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಏನು 1,000 ವ್ಯೂಸ್ ಕೂಡ ಬರ್ತಾ ಇಲ್ಲ. ಹಾಗಾಗಿ ಕಂಟೆಂಟ್ ಇರೋ ವೀಡಿಯೋಗಳು ಮಾಡಿದ್ರೆ ಸ್ವಲ್ಪ ವ್ಯೂಸ್ ಬರ್ಬೋದು ಅಂತ ಹೇಳಿ ಡೈಲಿ ಲಾಗ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಡೈಲಿ ಏನು ಕೆಲಸಗಳನ್ನ ಮಾಡ್ತೀವಿ, ಯಾವ ರೀತಿ ಡಾಗ್ಗಳನ್ನ ನೋಡ್ಕೋತೀವಿ, ಇದ್ರ ಬಗ್ಗೆ ಒಂದು ವೀಡಿಯೋಗಳನ್ನ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ನಮ್ಮ ಒಂದು ಪಪ್ಪಿಗೆ ವ್ಯಾಕ್ಸಿನ್ ಮಾಡ್ಸೋಕೆ ಹೇಳಿದರು. ಕಸ್ಟಮರ್ ವ್ಯಾಕ್ಸಿನ್ ಮಾಡಿಸಿದ್ದೆ. ಪಪ್ಪಿ ಕೊಡುವಾಗ ವ್ಯಾಕ್ಸಿನ್ ಬುಕ್ ಕೊಡೋದು ಮರ್ತೋಯ್ತು. ಹಾಗಾಗಿ ಇವತ್ತು ಅದನ್ನು ಕೊರಿಯರ್ ಮಾಡಬೇಕು ಬೆಂಗಳೂರಿಗೆ. ಅದೊಂದು ಕೆಲಸ ಇದೆ. ಹಾಗೆ ಡಾಗ್ಸ್ಗೆಲ್ಲ ಚಿಕನ್ ತರಬೇಕು, ಹಾಗೆ ವೆಜಿಟೇಬಲ್ ಎಲ್ಲ ತರಬೇಕು. ಇಷ್ಟು ಕೆಲಸಗಳಿದೆ. ಅದನ್ನೆಲ್ಲ ತಂದು ರೆಡಿ ಮಾಡಿ ಡಾಗ್ಸ್ಗಳಿಗೆ ಫುಡ್ಡೆಲ್ಲ ಹಾಕಬೇಕು. ಸಂಜೆಗೆ ಅದು ರೆಡಿ ಮಾಡ್ಕೋಬೇಕು ನಾವು. ಇಷ್ಟೆಲ್ಲ ಕೆಲಸ ಇದೆ. ಸೊ ಇದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಫಸ್ಟು ಬನ್ನಿ ಕೊರಿಯರ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕೋಳಿಗಳನ್ನ ಇನ್ನೂ ಬಿಟ್ಟಿಲ್ಲ. ಗಂಟೆ ಒಂದು 10 ಗಂಟೆ ಆಯಿತು, ಇನ್ನೂ ಬಿಟ್ಟಿಲ್ಲ. ಫಸ್ಟು ಅವುಗಳನ್ನ ಬಿಟ್ಟು ನೆಕ್ಸ್ಟು ಹೋಗಿ ಕೊರಿಯರ್ ಮಾಡಿ ನೆಕ್ಸ್ಟ್ ವೆಜಿಟೇಬಲ್ ಹಾಗೆ ಚಿಕನ್ ಎಲ್ಲ ತೊಗೊಂಡು ಬಂದಿಲ್ಲಿ ರೆಡಿ ಮಾಡೋಣ. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಳನ್ನ ನೋಡ್ತಿಲ್ಲ ಅಂಥವ್ರು ವೀಡಿಯೋಗಳನ್ನ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಕೋಳಿಗಳನ್ನ ಬಿಟ್ಬಿಡೋಣ. ಸೊ ನಿಮ್ಗೆ ಗೊತ್ತು, ನಮ್ಮದು ಒಂದು ಹೆಣ್ಣು ಕೋಳಿ ಉಳ್ಕೊಂಡಿತ್ತು ಹ್ಯಾಟೆ. ಅದು ಬಂದು ಮೊಟ್ಟೆ ಹಾಕಿ ಮರಿ ಮಾಡಿ, ಮರಿಗಳೆಲ್ಲ ದೊಡ್ಡದಾಗಿದೆ ಈಗ. ಹಾಗೆ ಅದು ಮತ್ತೆ ಇನ್ನೂ ಒಂದು ಸಲ ಮೊಟ್ಟೆಗಳನ್ನ ಹಾಕಿದೆ. ಸೊ ವೀಡಿಯೋ ಮಾಡ್ಕೊಂಡಿದ್ದೀನಿ, ವೀಡಿಯೋ ಹಾಕಿಲ್ಲ, ಅದನ್ನು ಕೂಡ ಹಾಕ್ತೀನಿ. ನೋಡ್ತಾ ಇದ್ದೀರಾ ಕೋಳಿಗಳೆಲ್ಲ ಎಷ್ಟೊಂದು ದೊಡ್ಡದಾಗಿವೆ ಅಂಥೇಳಿ. ಇವ್ರಿಗೆ ಸ್ವಲ್ಪ ಫುಡ್ನು ಕೂಡ ಹಾಕೋಣ. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ನೋಡಿ ಸ್ವಲ್ಪ ಫುಡ್ನು ಕೂಡ ಹಾಕೋಣ. ಅಕ್ಕಿ ಕಡಿಮೆ ಇದೆ. ಸೊ ಒಳಗಡೆ ಹೋಗಿ ತೊಗೊಬಂದು ಮತ್ತೆ ಹಾಕ್ತೀನಿ. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿವೆ ನಮ್ಮ ನಾಟಿ ಕೋಳಿಗಳು ಅಂಥೇಳಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಜಸ್ಟ್ ಈ ಲಾಗಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಟೋಟಲ್ ಒಂದು 5 ಕೋಳಿ ಇದೆ ಅಷ್ಟೇ ಈಗ. ಸೊ ಇನ್ನೊಂದು ಕೋಳಿ ಏನಾಯಿತು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ದಾರೆ ನಮ್ಮ ಟಕ್ಕಿಲ. ಸೊ ಹೇರೆಲ್ಲ ಫುಲ್ಲು ಟ್ರಿಮ್ ಮಾಡಾಕ್ಬಿಟ್ಟಿದ್ದೆ. ಇಷ್ಟು ಬಂದಿದೆ ಈಗ. ಇದು ಪಪ್ಪಿ ವ್ಯಾಕ್ಸಿನೇಷನ್ ಬುಕ್. ನಿಮ್ಗೆ ಹೇಳ್ದಲ್ಲ ಆಗಲೇ, ಕಸ್ಟಮರಿಗೆ ಒಬ್ಬರಿಗೆ ಕೊಡಬೇಕು ಅಂಥೇಳಿ. ಇದೇ ವ್ಯಾಕ್ಸಿನೇಷನ್ ಬುಕ್. ಒಂದು ಪಪ್ಪಿ DP ವ್ಯಾಕ್ಸಿನ್ ಮಾಡಿಸಿದ್ದೆ. ಸೊ ನೋಡ್ತಾ ಇರ್ಬೋದು. ಇನ್ನೂ ಒಂದು ಬಾಟಲ್ದು ಲೇಬಲ್ಲು ಬರಲಿಲ್ಲ, ಹಾಗಾಗಿ ಡಾಕ್ಟರ್ ಅದನ್ನು ಇಲ್ಲಿ ಹಾಕಿಲ್ಲ. ಜಸ್ಟ್ ಒಂದೇ ಒಂದು ಲೇಬಲ್ನ ಹಾಕಿದ್ದಾರೆ. ಬಾಟಲ್ ಇದೆ, ಬಾಟಲ್ನ ಕೊಟ್ಟು ಕಳಿಸ್ಬೇಕು. ನೋಡಬೇಕು. ಇದು ನೋಡ್ಬೋದು ವ್ಯಾಕ್ಸಿನೇಷನ್ ಡೇಟು. ಇದು ನೋಬಿವ್ಯಾಕ್ ಪಪ್ಪಿ DP ಅಂತ ಹೇಳಿ 30 ದಿನಕ್ಕೆ ಮಾಡಿಸೋಂಥ ವ್ಯಾಕ್ಸಿನೇಷನ್ ಇದು. 28ರಿಂದ 30 ದಿನ ಅರೌಂಡ್ ಮಾಡಿಸೋಂಥ ವ್ಯಾಕ್ಸಿನ್ ಇದು ಪಪ್ಪಿ DP. ಸೊ ಇದನ್ನು ಈಗ ಕಸ್ಟಮರ್ಗೆ ಕೊರಿಯರ್ ಮಾಡಬೇಕು. ಓಕೆನಾ. ಇದನ್ನೀಗ ಕವರ್ ಮಾಡಿ ಅದ್ರ ಮೇಲೆ ಕಸ್ಟಮರ್ ಡೀಟೇಲ್ಸ್ ಎಲ್ಲ ಬರೆದು ಕೊರಿಯರ್ ಆಫೀಸಿಗೆ ಹೋಗಿ ಕೊರಿಯರ್ ಮಾಡಬೇಕು. DTDC ಬರುತ್ತಲ್ಲ, ಸೊ ಅದರಲ್ಲಿ ಕೊರಿಯರ್ ಮಾಡ್ತಾಯಿದ್ದೀನಿ. ಪಪ್ಪಿ DP ಆದಮೇಲೆ DHPPI ವ್ಯಾಕ್ಸಿನ್ ಮಾಡಿಸ್ಬೇಕು ಅಂಥೇಳಿ. ಸೊ ಇದೇ ನೋಡ್ಬೋದು, DHPPI ಹಾಗೆ ಲೆಪ್ಟೋ ಇವೆರಡು ಕಂಬೈನ್ ಮಾಡಿ ಹಾಕ್ತಾರೆ. ನೋಡ್ತಾ ಇರ್ಬೋದು. ಇದು ಇನ್ನೊಂದು ಪಪ್ಪಿ ಇದೆ. ಸೊ ಆ ಪಪ್ಪಿಗೆ ವ್ಯಾಕ್ಸಿನ್ ಮಾಡಿಸಿರೋಂಥದ್ದು. ಸೊ ನೀವು ಹಾಸ್ಪಿಟಲಲ್ಲಿ ಈಗ ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಕೇಳಿದ್ರೆ ಡಾಕ್ಟರೇ ಮಾಡಿಕೊಡ್ತಾರೆ. ಓಕೆ. ಇದು 45 ಡೇಸಿಗೆ ಮಾಡಿಸೋಂಥದ್ದು. ಅದು ಇನ್ನೊಂದು ಏನಿದೆ ಅದು 30 ಡೇಸಿಗೆ ಮಾಡಿಸಿದ್ರೆ ನೀವು ಪಪ್ಪಿ DP 30 ಡೇಸಿಗೆ ಮಾಡಿಸಿದ್ರೆ ಅದಾಗಿ 21 ದಿನಕ್ಕೆ ಇದು ಮಾಡಿಸ್ಕೋಬೇಕಾಗುತ್ತೆ. ನೀವು ಪಪ್ಪಿ DP ಮಾಡಿಸಿಲ್ಲ ಅಂತ ಹೇಳಿದ್ರೆ 40ರಿಂದ 45 ದಿನಕ್ಕೆ ಡೈರೆಕ್ಟ್ ಇದನ್ನೇ ಕೂಡ ಮಾಡಿಸ್ಕೋಬೋದು. ವ್ಯಾಕ್ಸಿನ್ ಬಗ್ಗೆ ಇನ್ನೊಂದು ದಿನ ವೀಡಿಯೋನ ಮಾಡ್ತೀನಿ. ಆಲ್ರೆಡಿ ವೀಡಿಯೋಗಳಿದೆ, ಬಟ್ ಇನ್ನೊಂದು ಹೊಸದಾಗಿ ಒಂದು ವೀಡಿಯೋನ ಮಾಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ಕೊರಿಯರ್ ಮಾಡೋದಕ್ಕೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಹಿಂದ್ಗಡೆ ಅಡ್ರೆಸ್ನ ಬರೆದಿದ್ದೀನಿ. ಓಕೆನಾ. ತೋರಿಸೋದು ಬೇಡ ಅನ್ಕೋತೀನಿ ಅದನ್ನು. ಓಕೆ, ಬನ್ನಿ ಹೋಗಿ ಈಗ ಕೊರಿಯರ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ DTDC ಆಫೀಸಿಗೆ ಬಂದೆ. ಸೊ ಇಲ್ಲಿ ಕೊರಿಯರ್ ಮಾಡಾಯಿತು. 80 ರೂಪಾಯಿ ಚಾರ್ಜ್ನ ತೊಗೊಂಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಡೀಟೇಲ್ಸ್ನ ಬರಿತಾ ಇದ್ದಾರೆ. ಇನ್ನು 1-2 ದಿನದಲ್ಲಿ ಕಸ್ಟಮರ್ಗೆ ತಲುಪುತ್ತೆ ಇದು.
ಹಾಗೆ ಮುಂದೆ ಬಂದರೆ ಇವತ್ತು ನಮ್ಮೂರಲ್ಲಿ ಸಂತೆ, ಹಾಗಾಗಿ ಲಾಸ್ಟ್ ಟೈಮು ಕೋಳಿ ಮಾರ್ತಿರುವಂಥ ಒಂದು ವಿಡಿಯೋ ಮಾಡಿದ್ದೆ. ಸೊ ಅವ್ರೀಗ ಸಿಕ್ಕಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಹೇಗೆ ನಡೀತಿದೆ ವ್ಯಾಪಾರ ಎಲ್ಲ ಕೇಳಿದೆ. ಸೊ ಅವ್ರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು. ಅವತ್ತು ವಿಡಿಯೋ ಮಾಡುವಾಗ ಅವರು ಡೈಲಿ ವಿಡಿಯೋಗಳನ್ನ ನೋಡ್ತಾ ಇದ್ದಾರಂತೆ. ಕೋಳಿಗಳಿಗೆ ಎನ್ಕ್ವೈರಿ ಕೂಡ ಬಂತು ಅಂತ ಹೇಳ್ತಾಯಿದ್ರು. ನಿಮಗೆ ಏನಾರು ಬೇಕಿತ್ತು ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನಾನು, ನೀವು ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡಬಹುದು. ನಮ್ಮ ಮದರ್ಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಇವತ್ತಿನ ಸಂತೆ ಎಲ್ಲ ನಮ್ಮದೇ. ತರಕಾರಿ ಎಲ್ಲ ನಾನೇ ಮನೆಗೆ ತಗೊಂಡು ಹೋಗಬೇಕು. ಹಾಗಾಗಿ ಸಂತೆ ಮಾರ್ಕೆಟಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ರೀತಿ ತರಕಾರಿಗಳಿವೆ. ಶನಿವಾರ ಒಂದು ದಿನ ಮಾತ್ರ ಇಲ್ಲಿ ಸಂತೆ ನಡೆಯುತ್ತೆ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಶನಿವಾರ ದಿನ ಮಾತ್ರ ಸಂತೆ ಆಗೋಂಥದ್ದು ಇಲ್ಲಿ. ನಮಗೆ ಚೌಕಾಸಿ ಮಾಡಿಯೆಲ್ಲ ಗೊತ್ತಿಲ್ಲ, ಹೇಳಿದ ರೇಟ್ನ ಕೊಟ್ಟು ತಗೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಅದ್ರ ಕೂಡ ಕೆಲವೊಂದು ತರಕಾರಿಗಳು ಬೇಕಿತ್ತು, ಅದನ್ನು ತೊಗೊಳ್ತಾ ಇದ್ದೀನಿ. ಸಂತೆ ಸಾಮಾನೆಲ್ಲ ತೊಗೊಂಡಾಯಿತು. ಈಗ ಕಬ್ಬಿನ ಹಾಲು ಏನಿದೆ ಅದನ್ನು ಕುಡಿಯೋಣ ಅಂತ ಹೇಳಿ ಬಂದಿದ್ದೆ. 20 ರೂಪಾಯಿ ಹಾಗೆ 30 ರೂಪಾಯಿ ಸಿಗುತ್ತೆ. ನಾನು 20 ರೂಪಾಯಿಗೆ ಸಾಕು ಅಂಥೇಳಿ 20 ರೂಪಾಯಿ ತೊಗೊಂಡಿದ್ದೆ. ಹಾಗೆ ಐಟಮ್ ಎಲ್ಲ ತೊಗೊಂಡು ಮುಂದೆ ಬಂದರೆ ನಾಟಿ ಕೋಳಿಗಳನ್ನ ಮಾರ್ತಾಯಿದ್ರು. ಸೊ ಲಾಸ್ಟ್ ಟೈಮು ಇವ್ರ ಹತ್ರನೇ ಕೋಳಿಗಳನ್ನ ನಾವು ತೊಗೊಂಡಿದ್ದು. ಈಗ ಮತ್ತೆ ಕೋಳಿಗಳನ್ನ ಮಾರ್ತಾಯಿದ್ರು. ಹಾಗೆ ಸುಮ್ಮನೆ ನೋಡೋಣ ಅಂಥೇಳಿ ಬಂದಿದ್ದೆ ಇಲ್ಲಿಗೆ. ಮುಂಜೆ ಎಲ್ಲ ಹೆಂಗೆ ರೇಟ್ ಇದು? ಜೋಡಿನಾ? ಹೌದು. ಮೊಟ್ಟೆ ಇಟ್ಟಿದ್ದು ಮೊಟ್ಟೆ ಇಟ್ಟಿದೆಯಾ? ಇದು ಮೊಟ್ಟೆ ಇಟ್ಟಿದೆ. ಹಾಂ, ಇದು ಬಾಕಿ ಎಲ್ಲ ಅದು ಹಿಂದಿನ ಕೆಲಸ ಕೋಳಿ ಇದು ಮಾಡೋದು. ಇಲ್ಲ ನಾವು ಒಂದು ವಾರಕ್ಕೆ ಒಂದು ಸತಿ, ವಾರಕ್ಕೊಂದಿನ, ಶನಿವಾರ ಮಾತ್ರ. ಬೇರೆ ದಿನ ಬೇರೆ ಕೆಲಸ ಇಲ್ಲ. ಮನೇಲಿ ಆದ್ಮೇಲೆ ಕಾಯ್ತು. ಕುರಿಗಳಿವೆ, ಕೃಷಿ ಫುಲ್ಲು ನಿಮ್ಮದು? ಮುಂದೆ ಐತೆ. ಹಾಂ, ನಾನು 3,000 ಕೊಟ್ಟಿದ್ದೆ. 3,000 ಫೈಟರ ಮಾಮೂಲಿನ? ಐತೆ ಫೈಟರ್ ಕೊಡಿ. ಹುಂಗ 3,500 ಕೇಳ್ತಾರೆ. 3,500 ಕೇಳಿದ್ರೆ ಕೊಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಎಲ್ಲ ಐಟಮ್ಗಳನ್ನ ತೊಗೊಂಡು ಮನೆಗೆ ಬಂದೆ. ಸೊ ನೋಡ್ತಾ ಇರ್ಬೋದು ಎಲ್ಲ ರೀತಿ ಐಟಮ್ಗಳನ್ನ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ನಾಯಿಗಳಿಗೆ ಫುಡ್ನ ರೆಡಿ ಮಾಡಬೇಕು. ಸೊ ಬನ್ನಿ ಫುಡ್ನ ರೆಡಿ ಮಾಡೋಣ. ನಮ್ಮ ಟಕೀಲಾಗೆ ಕ್ಯಾರೆಟ್ ಅಂದರೆ ತುಂಬಾ ಇಷ್ಟ. ಸೊ ಒಂದು ಫುಲ್ಲು ಕ್ಯಾರೆಟನ್ನು ಕೊಟ್ಟರು ತಿಂತಾಳೆ. ಬಟ್ ಏನಂತ ಹೇಳಿದ್ರೆ ತಿಂದಾದ್ಮೇಲೆ ಜೀರ್ಣ ಆಗಲ್ಲ ಅದು ಸರಿಯಾಗಿ, ವಾಮಿಟ್ ಮಾಡ್ಕೋತಾಳೆ ಹಾಗೆಯೇ. ಹಾಗಾಗಿ ಸ್ವಲ್ಪ ಕ್ಯಾರೆಟ್ನ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಾಯಿಗಳಿಗೆ ಫುಡ್ ರೆಡಿ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ಫುಡ್ ರೆಡಿ ಮಾಡೋದು ನಾನು ತೋರಿಸಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಫುಡ್ ರೆಸಿಪಿ ಬೇಕು ಅಂತ ಹೇಳಿದರೆ ನೆಕ್ಸ್ಟು ಯಾವುದಾದ್ರು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ನಾವು ಸೂಪ್ ಟೈಪಲ್ಲಿ ಮಾಡಿ ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರೊಳಗೆ ಮಧ್ಯಾಹ್ನ ಆಗೋಗಿದೆ. ಮಧ್ಯಾಹ್ನ ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಕೆಲವೊಂದು ವೀಡಿಯೋಗಳು ಬಂದಿದೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಯೂಟ್ಯೂಬಲ್ಲಿ. ಸೊ ಅವುಗಳನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಇನ್ನು ಸಂಜೆ ನಾಯಿಗಳಿಗೆ ಮತ್ತೆ ರೈಸ್ನ ರೆಡಿ ಮಾಡಬೇಕು. ಹಾಗೆ ಅವುಗಳಿಗೆ ಫುಡ್ನೆಲ್ಲ ಮಿಕ್ಸ್ ಮಾಡಿ ಇನ್ನು ಫುಡ್ನ ಕೊಡಬೇಕು. ಇಷ್ಟು ಕೆಲಸಗಳಿನ್ನೂ ಬಾಕಿ ಇದೆ. ಓಕೆ ಫ್ರೆಂಡ್ಸ್, ಫುಡ್ಡೆಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಸಂಜೆ ಟೈಮು ಈ ರೀತಿ ನಮ್ಮ ಡಾಗ್ಸ್ಗೆ ಫುಡ್ನೆಲ್ಲ ಕೊಡ್ತೀವಿ. ಸೊ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ರೀತಿ ಕಾಣಿಸ್ಬೋದು. ಯಾಕಂತ ಹೇಳಿದ್ರೆ ವಿಡಿಯೋ ಕ್ಯಾಮ್ರಾ ನೋಡ್ತಾ ಇದ್ದೀವಿ ನಾವು, ಸ್ವಲ್ಪ ಕಡಿಮೆ ರೀತಿ ಕಾಣಿಸ್ತದೆ. ಬಟ್ ಅವುಗಳ ಸೈಜು ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನೋಡ್ಬೋದು, ನಮ್ಮ ಸಿರಿಗೆ ಅವಳು ಟಾಯ್ ಬ್ರೀಡ್ ಆಗಿದ್ದು ಕಡಿಮೆ. ಇದು ಬಂದು ಮ್ಯಾಗಿಗೆ, ಅದು ಝೆನ್ನಿಗೆ, ಇನ್ನು ಅದು ದೊಡ್ಡ ಡಾಗ್ಗಳಿಗೆ. ಇನ್ನು ನಮ್ಮ ಟಕ್ಕಿಲ್ಲ, ಅವಳು ಫುಡ್ಡೆಲ್ಲ ತಿಂದಿದ್ದಾಳೆ, ಇನ್ನು ಖಾಲಿ ಮಾಡಿ ಹೋಗಿದ್ದಾಳೆ.
ಓಕೆ, ನಾಯಿಗಳ ಊಟ ಎಲ್ಲ ಮುಗೀತು, ತಿಂದು. ಇನ್ನು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಿಡ್ಬೇಕಷ್ಟೇ ಈಗ. ಓಕೆ ಫ್ರೆಂಡ್ಸ್, ಎಲ್ಲ ಪಾತ್ರೆಗಳನ್ನ ತೊಳೆದಾಯ್ತು. ನಾಯಿಗಳ ಕೆಲಸ ಇಲ್ಲಿಗೆ ನಮ್ಮದು ಮುಗಿದಿದೆ. ಓಕೆ ಫ್ರೆಂಡ್ಸ್, ಕೋಳಿಗಳೆಲ್ಲ ಕೂತ್ಕೊಂಡಿವೆ, ಸೊ ನೋಡ್ತಾ ಇರ್ಬೋದು. ಓಕೆ, ಇಲ್ಲಿಗೆ ನಮ್ಮ ಇವತ್ತಿನ ಕೆಲಸ ಮುಗಿಯುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.